NDDB ಕಾಮನ್ ಸಾಫ್ಟ್ವೇರ್ನಲ್ಲಿ ಫ್ರೂಟ್ ID ಹಾಗೂ ಪೊರರ್ IDನ ಯಾವ ರೀತಿಯಾಗಿ ನಾವು ಸೇರಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಅಡ್ಮಿನಿಸ್ಟ್ರೇಷನ್, ರಿಜಿಸ್ಟ್ರೇಷನ್, ಮೆಂಬರ್ ಆರ್ ನಾನ್ ಮೆಂಬರ್ ರಿಜಿಸ್ಟ್ರೇಷನ್. ಈಗಾಗಲೇ ನಾವು ಸೇರಿಸಿರ್ತಕ್ಕಂಥ ಉತ್ಪಾದಕರ ಹೆಸರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಿಸ್ಲೇನಿಯಸ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಮಿಸ್ಲೇನಿಯಸ್ ಇನ್ಫೋ ಮೇಲೆ ಒಂದು ಕ್ಲಿಕ್ ಮಾಡಿ ಮೆಂಬರ್ ಮಿಸ್ಲೇನಿಯಸ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಆ್ಯಡ್ ಅಂತ ಕೊಟ್ಟು ಮಿಸ್ಲೇನಿಯಸ್ ಬಾಕ್ಸಲ್ಲಿ ತಾವು ಫ್ರೂಟ್ ID, ಪೊರರ್ ID ಹಾಗೂ ರೇಷನ್ ಕಾರ್ಡ್ ನಂಬರ್ನ ಆ್ಯಡ್ ಮಾಡ್ತಕ್ಕಂಥದ್ದು. ಸೊ ಮೊದಲಿಗೆ ಫ್ರೂಟ್ IDನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ FID ಅಂತ ಕ್ಯಾಪಿಟಲ್ ಲೆಟ್ರಲ್ಲಿ ಟೈಪ್ ಮಾಡಿ ಯಾವುದೇ ಸ್ಪೇಸ್ ನೀಡದೇನೆ 13 ಡಿಜಿಟ್ ಫ್ರೂಟ್ ID ನಂಬರನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿರ್ತಕ್ಕಂಥ ಫ್ರೂಟ್ IDನ ನಿಮ್ಮ ಸಿಸ್ಟಮಲ್ಲಿ ಕನ್ನಡಲ್ಲಿ ಟೈಪ್ ಮಾಡೋ ಅವಕಾಶ ಇದ್ದರೆ ತಾವಿಲ್ಲಿ ಡಿಸ್ಕ್ರಿಪ್ಷನ್ನಿನ ಲೋಕಲ್ ಬ್ರಾಕೆಟಲ್ಲಿ ಕನ್ನಡ ಅಂತಿದೆ. ಸೊ ಡಿಸ್ಕ್ರಿಪ್ಷನ್ ಲೋಕಲ್ ಲ್ಯಾಂಗ್ವೇಜ್ ಯಾವುದಿರುತ್ತೋ ಅದರಲ್ಲಿ FID ಅಂತ ಟೈಪ್ ಮಾಡಿಕೊಂಡು 13 ಡಿಜಿಟ್ ನಂಬರ್ನ ತಾವಿಲ್ಲಿ ಆ್ಯಡ್ ಮಾಡ್ತಕ್ಕಂಥದ್ದು. ನಂತರ ಸೇವನ್ನು ಕೊಡಬೇಕು. ಓಕೆ ಕೊಡಿ. ನಂತರ ಅದೇ ರೀತಿಯಾಗಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಪೊರರ್ IDನ ಸೆಲೆಕ್ಟ್ ಮಾಡಿಕೊಂಡು ನಂತರ ಡಿಸ್ಕ್ರಿಪ್ಷನ್ನಲ್ಲಿ ಕ್ಷೀರಸಿರಿ ಪೋರ್ಟಲ್ನಲ್ಲಿ ಎಂಟರ್ ಆಗಿರ್ತಕ್ಕಂಥ ಉತ್ಪಾದಕನ 11 ಡಿಜಿಟ್ ಪೊರರ್ IDನ ಎಂಟರ್ ಮಾಡಬೇಕು. ನಂತರ ಸೇವ್ ಅಂತ ನೀಡ್ತಕ್ಕಂಥದ್ದು. ನಂತರ ಕ್ಲೋಸ್ ಕೊಟ್ಟು ಅದೇ ರೀತಿಯಾಗಿ ನಂತರದ ಉತ್ಪಾದಕರನ್ನು ಸೆಲೆಕ್ಟ್ ಮಾಡಿಕೊಂಡು ಮಿಸ್ಲೇನಿಯಸ್ ಇನ್ಫೋಗೆ ಹೋಗಿ 1 by 1 ಎಲ್ಲ ಉತ್ಪಾದಕರನ್ನ ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು. ಆದರೆ ಆ್ಯಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಕಟ್ಟುನಿಟ್ಟಾಗಿ ತಾವಿಲ್ಲಿ ಪಾಲಿಸಲೇಬೇಕಾಗ್ತದೆ. ಮೊದಲನೇದು, ಯಾವುದೇ ಕಾರಣಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಂಟಿ ಅಂದರೆ ಖಾಲಿ ಸೇವ್ ಮಾಡಬಾರ್ದು. ಇನ್ ಕೇಸ್ ಎಂಟಿ ಆಗಿ ಅಥವಾ ಯಾವುದೇ ನಂಬರ್ನ ಎಂಟರ್ ಮಾಡ್ದೇ ತಾವೇನಾದರೂ ಎಂಟರ್ ಮಾಡಿದರೆ ಡಿಲೀಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ FID ಅಥವಾ ಪೊರರ್ ID ರಾಂಗ್ ಎಂಟರ್ ಮಾಡಿದರೆ ತಾವು ಎಂಟರ್ ಮಾಡಿರ್ತಕ್ಕಂಥ ಪೊರರ್ ID ಅಥವಾ ಫ್ರೂಟ್ IDನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಳ್ಬಹುದು. ಬಟ್ ಗಮನವಿಟ್ಟು ಕೇಳಿ, ಯಾವುದೇ ಕಾರಣಕ್ಕೂ ಎಂಟಿ ಬಾಕ್ಸ್ ಸೇವ್ ಮಾಡಬಾರ್ದು. ಆ ನಂತರ ಎರಡನೇ ವಿಷಯ, ಒಬ್ಬ ಉತ್ಪಾದಕನಿಗೆ ಒಂದು ಫ್ರೂಟ್ ID ಮಾತ್ರ ಎಂಟರ್ ಮಾಡ್ತಕ್ಕಂಥದ್ದು. ಇನ್ ಕೇಸ್ 2 ಫ್ರೂಟ್ ID ಏನಾದರೂ ಬೈ ಮಿಸ್ಟೇಕ್ ಆಗಿ ತಾವು ಆ್ಯಡ್ ಮಾಡಿದಲ್ಲಿ 2 ಫ್ರೂಟ್ IDಗಳು ಬ್ಲಾಕ್ ಆಗ್ತವೆ.